ಹಾಯ್ ಎಲ್ಲರಿಗೂ, ಇವತ್ತು ನಾನು ಮೊಮೋಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಮೊಮೋಸ್ ಅಂದರೆ ಯಾರಿಗೂ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ ಮೊಮೋಸು. ನನ್ನ ಮಗಗಂತೂ ಭಾಳನೇ ಇಷ್ಟ ಆಗುತ್ತೆ. ನಡ್ರಿ ಇದನ್ನು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ನಾನು ಮುಂಚೆನೇ ಹೇಳೀನಿ, ನಾನು ಯಾವುದಕ್ಕೂ ಮೈದಾ ಯೂಸ್ ಮಾಡಲ್ಲ ಅಂಥೇಳಿ. ಇದಕ್ಕಾದರೂ ರವೆ ಮತ್ತು ಗೋಧಿ ಹಿಟ್ಟು, ಎಣ್ಣೆ, ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿನಿ ಮುಂಚೆನೇ. ಕ್ಯಾಬೇಜನ್ನ ಅದರೊಳಗಿನ ತುರಿದು ಅದರೊಳಗಿನ ರಸ ಎಲ್ಲ ತೆಗೆದಿಟ್ಕೋಬೇಕು. ಎಷ್ಟಕ್ಕೊಂದು ರಸ ಬಂದೈತೆ ನೋಡಿರಿ, ನೆಕ್ಸ್ಟ್ ತೋರಿಸ್ತೀನಿ ನಾನು. ಅದಷ್ಟು ತೆಗೆದಿಟ್ಕೋಬೇಕು. ನೆಕ್ಸ್ಟು ಉಳ್ಳಾಗಡ್ಡಿ, ಕೊತ್ತಂಬರಿ, ಕ್ಯಾರೆಟು, ಮೆಣಸಿನ್ಕಾಯಿ ಎಲ್ಲ, ಬೆಳ್ಳುಳ್ಳಿ ಪೇಸ್ಟು, ಕ್ಯಾಬೇಜ್ ತುರ್ಕೊಂಡಿದ್ದು ಎಲ್ಲನೂ ತುರ್ಕೊಂಡಿದ್ದೇನೆ ಮಾಡ್ಕೋಬೇಕು. ಇದನ್ನು ಸಣ್ಣದಾಗಿ ಉಳ್ಳಾಗಡ್ಡಿನೇ ಹೆಚ್ಕೋಬೇಕು. ನೆಕ್ಸ್ಟ್ ಒಂದು ಬೋಗರ್ಣಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕೋಬೇಕು. ನೆಕ್ಸ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ. ಆಮೇಲೆ ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ, ಕ್ಯಾಬೇಜು, ಕ್ಯಾರೆಟು ಎಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾವು ಫಸ್ಟ್ ಒಂದು 5-10 ನಿಮಿಷ ಬೇಯಿಸ್ಕೋಬೇಕು ಅದನ್ನು. ಮೋಮೋಸ್ನ ಒಬ್ಬೊಬ್ಬರು ಫ್ರೈಡು ಮಾಡ್ತಾರೆ, ಒಬ್ಬೊಬ್ಬರು ಬಾಯ್ಲ್ಡ್ ಮಾಡ್ತಾರೆ. ನಾನು ಇಲ್ಲಿ ಬಾಯ್ಲ್ ಮಾಡಿ ತೋರ್ಸಕತ್ತೀನಿ. ನಂಗೆ ಕರ್ದಿದ್ದು ಇಷ್ಟ ಆಗಲ್ಲ ಅಷ್ಟು, ನಂಗೆ ಬಾಯ್ಲ್ಡ್ ಮೊಮೋಸೇ ಭಾಳ ಇಷ್ಟ ಆಗುತ್ತೆ. ಹೆಲ್ತಿಗೂ ಇದು ಭಾಳನೇ ಚಲೋ ಅನಿಸುತ್ತೆ. ನೆಕ್ಸ್ಟು ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು. ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಯೂಸ್ ಮಾಡೀನಿ, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರ್. ಮೇನ್ ಇದಕ್ಕೆ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡೋದೇ ರುಚಿ ಅನಿಸುತ್ತೆ. ಒಂದೇ ಮೆಣಸಿನ್ಕಾಯಿ ಹಾಕಿ ನಾನು ಪೆಪ್ಪರ್ ಪೌಡ್ರೇ ಜಾಸ್ತಿ ಹಾಕೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕಿದ್ರೆ ನಮ್ಮ ಸ್ಟಫಿಂಗ್ ಎಲ್ಲ ರೆಡಿ ಆಗುತ್ತೆ. ಹಿಟ್ಟನ್ನು ನಾವು ಪೂರಿ ಸೈಜ್ ಯಾವ ತೊಗೊತೀವಲ್ಲ ಅದೇ ಥರ ಹಿಟ್ಟು ತೊಗೋಬೇಕು. ನೆಕ್ಸ್ಟ್ ಅದನ್ನು ಸಣ್ಣದಾಗಿ ಒತ್ಕೋಬೇಕು. ನಾನು ತೋರ್ಸಕತ್ತೀನಲ್ಲ ಅದೇ ಥರ ಸಣ್ಣದಾಗಿ ತೊಗೊಂಡು ತೆಳ್ಳಗಿರಬೇಕು. ನೆಕ್ಸ್ಟ್ ನಾವು ಏನು ಮಾಡಿಟ್ಕೊಂಡಿದ್ವಲ್ಲ ಸ್ಟಫಿಂಗು, ಅದನ್ನ ಇಟ್ಕೊಂಡು ನಾ ಫೋಲ್ಡಿಂಗ್ ತೋರ್ಸಕತ್ತೀನಿ ನೋಡ್ರಿ ಯಾವ ಥರ ಅಂಥೇಳಿ. ಈ ಥರ ಫೋಲ್ಡಿಂಗ್ಸ್ ಎಲ್ಲ ಮಾಡ್ಕೋಬೇಕು. ಸೇಮ್ ಇದು ಮೋದಕ ಥರನೇ ಬರುತ್ತೆ. ಇದನ್ನು ಬೇರೆ ಶೇಪ್ ಒಳಗಾದರೂ ಮಾಡ್ಕೋಬೋದು. ನನಗೇನೋ ಇದೇ ಇಷ್ಟ ಆಗುತ್ತಂತ ನಾನು ಇದನ್ನೇ ಮಾಡೀನಿ. ಮೇಲೆ ಬಂದಿರೋ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕು. ಈ ಥರ ಆದಮೇಲೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇದನ್ನು ಕೆಳಗೆ ನೀರು ಹಾಕಿ ಮೇಲೆ ತೂತಿನ ಪಟ್ಟಿ ಇಟ್ಟು ಅದರೊಳಗೆ ಇಟ್ಟು ಬೇಯಿಸ್ಕೋಬೋದು. ನಾನಿಲ್ಲಿ ಇಡ್ಲಿ ಪಾತ್ರೆ ಒಳಗೆ ಬೇಯಿಸ್ಕೊಳಕತ್ತೀನಿ. ಇದನ್ನು ಇಡ್ಲಿ ತಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇವನ್ನೆಲ್ಲ ಮೊಮೋಸ್ ಎಲ್ಲ ಇಟ್ಟು ಮೊದಲೇ ನೀರು ಕಾಯಕ್ಕಿಡಬೇಕು. ಅದ್ರ ಮೇಲೆ ಸೇಮ್ ನಾವು ಇಡ್ಲಿಗೆ ಯಾವ ಥರ ಪ್ರೊಸೀಜರ್ ಮಾಡ್ತೀವಲ್ಲ ಅದೇ ಥರ ಇಟ್ಟು ಒಂದು 5-10 ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು. ನಾವು ತೆಗೆದು ನೋಡಿದ ತಕ್ಷಣ ಅದು ಕಲರ್ ಆಗಲೇ ಚೇಂಜ್ ಆಗಿರುತ್ತೆ. ಸ್ವಲ್ಪ ನೋಡ್ಬೇಕು ನಾವು ಅದು ಹೆಂಗಾಗೈತಿ ಅಂತ ಹೇಳಿ. ನೆಕ್ಸ್ಟ್ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದರೆ ಮೊಮೋಸ್ ರೆಡಿ.